ಯಾರು ತಾಯಿ? ಅಲ್ಲದೆ ಈ ಹಸು ಕೂಸನ್ನು ಎತ್ತಿಕೊಂಡು ಗೋಳಾಡುತ್ತಾ ಈ ನಿಸರಾತ್ರಿಯಲ್ಲಿ ಬರುತ್ತಿರುವಲ್ಲ ಕಾರಣವೇನು ತಾಯಿ? ಅದು ಅಲ್ಲದೆ ನನ್ನ ಗಂಡನು ಬಹಳ ಕಟುಕನಮ್ಮ. ಕಂಡೋರ ತಲೆಯನ್ನು ಒಡೆದು ಮಾಡುವುದೇ ನಮ್ಮ ಜೀವನ. ಅಮ್ಮ ತಾಯಿ, ಹೆದರಬೇಡ, ನನ್ನ ಜೊತೆ ಬರೋಳಾಗು. ಓ ಪುತ್ರಯ್ಯ, ಎಲ್ಲಿದೆ? ಕರ್ಕೊಂಡಿ ನೋಡಿ ವಿಚಾರಿಸ್ಕೊ. ಕರ್ಕೊಂಬಂದಿದ್ದೀರಾ? ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಿನ್ನ ಮೆಚ್ಚೆ ಬಂದ ಬರುತ್ತಾರಲ್ಲ ಒಂದೇ ಒಂದೇ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಿನ್ನ ಮೆಚ್ಚೆ ಬಂದ ಬರುತ್ತಾರಲ್ಲ ಒಂದೇ ಒಂದೇ. ಒಂಟಿಯಾಗಿ ನೀ ಬಂದ ಗಟ್ಟಿಯಾಗಿ ನಾ ಒಂದೇ. ಒಂಟಿಯಾಗಿ ನೀ ಬಂದ ಗಟ್ಟಿಯಾಗಿ ನಾ ಬಂದ. ಕಂಟೆಗಿಟ್ಟೆ ಮಾಡ್ಬೇಕಲ್ಲೇ ಚಿನ್ನ, ಕಂಟೆಗಿಟ್ಟೆ ಮಾಡ್ಬೇಕಲ್ಲೇ. ಬಾರೆ ಬಾರೆ ನನ್ನ ಹಿಂದೆ ಮುಂದೆ ನಿನ್ನ ಮೆಚ್ಚೆ ಬಂದ ಬರುತ್ತಾರಲ್ಲ ಒಂದೇ. ಹೇಳಿದು ಯಾವತ್ತೂ ನನ್ನ ಕೈ ಜಾರಿ ಬೀಳದಂತಹ ಮಚ್ಚು ಈ ದಿನ ಕೈ ಜಾರಿ ಬಿದ್ದಿತ್ತಲ್ಲ. ಈಕೆ ಯಾರಾಗಿರ್ಬೋದು ವಿಚಾರಿಸಿ ನೋಡಿವಿ. ಅಮ್ಮ, ನೀನು ಯಾರು? ಈ ನಿಶರಾತ್ರಿಯಲ್ಲಿ ಈ ಮುದ್ದು ಕನ್ನನ್ನು ಎತ್ತುಕೊಂಡು ಬರಲು ಕಾರಣವೇನಮ್ಮ? ಕರೆಯುವರು ಅಣ್ಣ. ನನ್ನದು ದೂರ ದೇಶ, ಜಲಾಮೃತರು ಹೋದ ನನ್ನ ಪ್ರಾಣಕಾಂತರು ಕಾರಣ ಅದೇ ದಿನ ರಾತ್ರಿ ವಿಷರಾತ್ರಿಯಲ್ಲಿ ಆ ಘೋರ ಹರಣ್ಯದಲ್ಲಿ ಈ ನನ್ನ ಮಗುವು ಜನನವಾಯಿತು ಅಣ್ಣ. ಅಣ್ಣ, ಅಮ್ಮ, ಈ ನನ್ನ ಕನ್ನಡನ್ನು ಎತ್ತಿಕೊಂಡು ನನ್ನ ಪದಿಯನ್ನು ಹುಡುಕಿಕೊಂಡು ಈ ಮಾರ್ಗವಾಗಿ ಬರುತ್ತಿರುವರು ಅಣ್ಣ. ಅಮ್ಮ, ಅಣ್ಣ, ನಿನ್ನ ದರ್ಶನ ಮಾಡಿದ ಕೂಡಲೇ ನನ್ನ ಕಳತನವು ವಿಮೋಚನೆಯಾಯಿತು. ಅಮ್ಮ, ನಿನ್ನನ್ನು ನನ್ನ ಮಗಳಿನಂತೆ, ನಿನ್ನ ಮಗನನ್ನು ನನ್ನ ಮೊಮ್ಮಗನಂತೆ ಸಾಕಿಕೊಳ್ಳುವನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ತಾಯಿಯೇ? ಅಣ್ಣ, ಕಷ್ಟ ಕಾಲದಲ್ಲಿ ಆದವರೇ ನನ್ನ ತಂದೆ ತಾಯಿಗಳೆಂದು ಭಾವಿಸಬೇಕು ಅಣ್ಣ. ಅಣ್ಣ, ತಮ್ಮ ಇಷ್ಟದಂತೆ ಆಗಲಿ ಅಣ್ಣ. ಹೇಳಿ ಬರಲಿ ಬಂದೆ ಹೇಳ್ಬಿಟ್ಟೆ. ಅಲ್ಲಡೆ ಆ ಮಗನ್ ನೋಡೆ ಎಷ್ಟು ಮುದ್ದಾಗೈತೆ. ನಿನಗಂತೂ ಹೊಟ್ಟೆಲ್ ಮಕ್ಳಿಲ್ಲ, ಕಟ್ಟೆಲ್ ನೀರಿಲ್ಲ. ಎತ್ಕೊಳ್ಳಿ ಆ ಮಗನ, ಆ ಮಗನ ಎತ್ಕೊಂಡೋಗಿ ತಾಯಮ್ಮನ ಕರ್ಕೊಂಡೋಗಿ ಸ್ನಾನ ಮಾಡ್ತಿ, ಬಟ್ಟೆ ಕೊಟ್ಟು ಊಟ ಕರ್ಕೊಂಬಾರ, ನಾಮಕರಣ ಮಾಡೋಣ ಬಗೆಗೆ. ಆಗ್ಲಿ ಕಣ್ಮತೇವೆ, ಅಲ್ಲ ಕಣ್ಮತೇವೆ, ಆ ಅಮ್ಮನಿಗೆ ಬಟ್ಟೆ ಕೊಟ್ಟು ಈ ಕಂದನಿಗೆ ಬಟ್ಟೆ ಕೊಟ್ಟು ಸ್ನಾನ ಮಾಡಿಸಿ ಕರ್ಕೊಂಡ್ ಬಂದಿದ್ದೀನಿ. ಏಯ್, ಆ ಮಗಿಗೊಂದು ಹೆಸರಿಡೆ. ಅಲ್ಲ ಕಣ್ಮತೇವೆ,
ಮಗು ಏನು ಮುದ್ದಾಗ ಅದೇ ಹಾ. ನಿನ್ನಂತ ಕಳ್ಳಂತ ಹೆಸರಿಡ ನನ್ನಂತ ಕಳ್ಳ ಹೆಸರು ಬೇಡ, ನಿನ್ಗೇನ್ ಬೇಕಾ ದಿಕ್ಕ ಈ ಮುದ್ದಾಗಿರೋದ್ರಿಂದ ಚತುರ ಅಂತ ಇಡೋಣ. ಚತುರ ನನ್ನ ಹೆಂಡ್ರಾಗಿದ್ಕೂ ಸಾರ್ಥಕ ಆಗೋಯ್ತಳು. ಒಳ್ಳೆ ಹೆಸರಿಕ ಒಳ್ಳೆ ಮುದ್ದಾಗೆ. ಲೈ ಕರ್ಕೊಂಡೋಗೆ ಚೆನ್ನಾಗಿ ಸಾಕ ಹೋಗೆ. ಲಾಲಿ ಲಾಲಿ ಬರುತ್ತಿರುವುದು ನನ್ನ ಸತಿಯನ್ನು ಹುಡುಕಿಕೊಂಡು ಹೋಗುವನು ಪರಮಾತ್ಮ. ಶನಿದೇವ ಕಾಪಾಡುದಂದೇ ಕಾಪಾಡು. ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಎಲ್ಲಿರುವೆ ಮಾತನಾಡು ಪ್ರಾಣೇಶ್ವರಿ. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವನು ಪರಮಾತ್ಮ. ಪರಮಾತ್ಮ ಶನಿದೇವ ಕಾಪಾಡ್ತಂದೆ ಕಾಪಾಡು. ಪ್ರಾಣೇಶ್ವರಿ, ಎಲ್ಲಿರುವೆ ಮಾತನಾಡು ಪ್ರಾಣೇಶ್ವರಿ. ಚಂದ್ರ ಆಚೆ ಎಲ್ಲೆನೆ ಮರೆಯಾದೆ
ಏನು ಮಾಡಲಿ, ಏನು ಮಾಡಲಿ ಪರಮಾತ್ಮ? ನನ್ನ ಸತಿಯನ್ನು ಯಾವುದಾದರೂ ದುಷ್ಟಭುಗದ ಬಾಯಿಗೆ ತುತ್ತಾಗಿ ಬಿಟ್ಟಳೆ. ಇಲ್ಲ ಇಲ್ಲ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡುವೆನು ಪರಮಾತ್ಮ. ನನ್ನ ಸತಿಯನ್ನು ಯಾವುದಾದರೂ ದುಷ್ಟಭುಗದ ಬಾಯಿಗೆ ತುತ್ತಾಗಿದರೆ ನನ್ನ ಸತಿಯ ಮಾಂಗಲ್ಯವಾದರೂ ಕಾಣಬೇಕಾಯಿತಲ್ಲ. ಇಲ್ಲ ಇಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು ಪರಮಾತ್ಮ, ನೋಡುವೆನು. ಪ್ರಾಣೇಶ್ವರಿ, ಎಲ್ಲಿರುವೆ? ಮಾತನಾಡು ಪ್ರಾಣೇಶ್ವರಿ. ನಿನ್ನನ್ನು ಹಗಲಿ ನಾನು ಯಾವ ರೀತಿ ಜೀವಿಸಲಿ ಪ್ರಾಣೇಶ್ವರಿ? ಮನೋಹರಿ, ಇರಲಾರೆ ಕಾಂತೆ ಮರೆಯಾದೆಯ ಹೊರೆದೋದೆಯ ಪಾಪಿಯನ್ನ ಪ್ರಿಯಳೇ ಪ್ರಿಯಳೇ ಪ್ರಾಣೇಶ್ವರಿ. ಇರಲಾರೆ ಕಾಂದೆ ಮರೆಯಾದೆಯ ಹೊರೆದೋದೆಯ ಪಾಪಿಯನ್ನ ಪ್ರಿಯಳೇ ಪ್ರಿಯಳೇ ಪ್ರಿಯಳೇ. ಪ್ರಾಣೇಶ್ವರಿ, ನೀನೊಂದು ದಾರಿ ನಾನೊಂದು ದಾರಿ. ಪ್ರಾಣೇಶ್ವರಿ, ನೀನೊಂದು ದಾರಿ ನಾನೊಂದು ದಾರಿ. ಇಬ್ಬರ ನಡುವೆ ಕಣ್ಣೀರ ಕೋಡಿ. ಪ್ರಾಣೇಶ್ವರಿ, ಇಬ್ಬರ ನಡುವೆ ಕಣ್ಣೀರ ಕೋಡಿ. ಇಬ್ಬರ ನಡುವೆ ಕಣ್ಣೀರ ಕೋಡಿ. ಇರಲಾರೆ ಕಾಂತೆ ಮರೆಯಾದೆಯ ತೊರೆದೋದೆಯ ಪಾಪಿಯನ್ನ ಪ್ರಿಯಳೇ ಪ್ರಿಯಳೇ ಪ್ರಿಯಳೇ. ಹಾ ಪರಮಾತ್ಮ, ಇದೇನಿದು? ರಕ್ತವು ಧಾರಕಾರವಾಗಿ ಹರಿದಿರುವುದಲ್ಲ. ಏನು ಮಾಡಲಿ ಪರಮಾತ್ಮ? ನೀನು ಅಂದುಕೊಂಡಂತೆ ನಡೆದುಕೊಂಡು ಬಿಟ್ಟೆಯ ಪರಮಾತ್ಮ? ಶನಿದೇವ, ಕೊನೆಗೂ ನನ್ನ ಸತಿಯನ್ನು ನನ್ನಿಂದ ದೂರ ಮಾಡಿಬಿಟ್ಟೆಯ ಪರಮಾತ್ಮ? ಶನಿದೇವ, ಏನು ಮಾಡಲಿ, ಏನು ಮಾಡಲಿ ಪರಮಾತ್ಮ? ನನಗಾದರೂ ಹಸಿವಿನ ಬಾಧೆಯು ಬಾಧಿಸುತ್ತಿರುವುದು ಪರಮಾತ್ಮ, ಬಾಧಿಸುತ್ತಿರುವುದು. ಏನು ಮಾಡಲಿ, ಏನು ಮಾಡಲಿ ಪರಮಾತ್ಮ? ಇರಲಿ, ಮುಂದೆ ಒಂದು ಗ್ರಾಮವು ಕಾಣುತ್ತಿರುವುದು. ಆ ಗ್ರಾಮಕ್ಕೆ ಹೋಗಿ ಈ ನನ್ನ ಕುಬ್ಜದ ಬಾಧೆಯನ್ನು ತೀರಿಸಿಕೊಳ್ಳುವರು ಪರಮಾತ್ಮ, ತೀರಿಸಿಕೊಳ್ಳುವುದು ಪರಮಾತ್ಮ. ಏನು ಮಾಡಲಿ? ಭಿಕ್ಷೆಯನ್ನು ಬೇಡೋಣವೆಂದರೆ ಶನಿದೇವ, ಭಿಕ್ಷೆಯನ್ನು ಬೇಡೋಣವೆಂದರೆ ನನ್ನಲ್ಲಿ ಏನು ಸಹ ಗತಿ ಇಲ್ಲವಲ್ಲ ಪರಮಾತ್ಮ. ಪರಮಾತ್ಮ, ಇದೋ ಊಟ ಪಂಚನರ್ಧ ಭಾಗವನರಿದೋ ಪರಮಾತ್ಮ. ಊಟ ಪಂಚನರ್ಧ ಭಾಗವನರಿದೋ ಜೋಳಿಗೆಯನ್ನ
ಭಿಕ್ಷೆಯ ಬೇಡುವೆನೋ ದೇವಾ. ಪರಮಾತ್ಮ ಏನು ಮಾಡಲಿ? ಉಟ್ಟ ಪಂಚೆ ನಡೆದ ಭಾಗ ಹರಿದು ಜೋಳಿಗೆಯನ್ನು ಹಾಗೆ ಮಾಡಿಕೊಂಡು ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುವೆನು ಪರಮಾತ್ಮ. ಪರಮಾತ್ಮ ಏನು ಮಾಡಲಿ? ಆ ಜಾತಿ ರಾಜನಾದ ನಾನು ಈ ದಿವಸ ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುವಂತೆ ಮಾಡಿದೆಯ ಪರಮಾತ್ಮ. ಪರಮಾತ್ಮ ಏನು ಮಾಡಲಿ? ಇರಲಿ, ಈ ನನ್ನ ಹಸಿವಿನ ಬಾಧೆಯನ್ನು ತಾಳಲಾರನು ಪರಮಾತ್ಮ, ತಾಳಲಾರನು. ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುವೆನು ಪರಮಾತ್ಮ. ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ರಾಜಾದಿರಾಜನಾದ ನಾನು ಈ ದಿವಸ ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುವಂತೆ ಮಾಡಿದೆಯ ಪರಮಾತ್ಮ. ನಿನ್ನ ಜ್ಞಾನವನ್ನು ಮಾಡುತ್ತಾ ಈ ಪುರದಲ್ಲಿ ಭಿಕ್ಷೆಯನ್ನು ಬೇಡುವನು ಪರಮಾತ್ಮ, ಬೇಡುವನು. ದೇವರ ಮಕ್ಕಳು ನಾವೆಲ್ಲ ತಿರುಕ ಚಣಿಕ ಬೇರು
ಈ ಪುರದಲ್ಲಿ ಪರಮಾತ್ಮ, ಈ ಪುರದಲ್ಲಿ ಎಷ್ಟು ಅಂಗಲಾಚಿ ಬೇಡಿದರು ಯಾರು ಸಹ ಭಿಕ್ಷೆಯನ್ನು ನೀಡಲು ಮುಂದೆ ಬರುತ್ತಿಲ್ಲವಲ್ಲ ಪರಮಾತ್ಮ. ಏನು ಮಾಡಲಿ ಪರಮಾತ್ಮ? ಇರಲಿ, ಮುಂದೆ ಒಂದು ಗ್ರಾಮವು ಕಾಡುತ್ತಿರುವುದು ಪರಮಾತ್ಮ. ಅಲ್ಲಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಪರಮಾತ್ಮ. ಭಿಕ್ಷೆಯನ್ನು ಬೇಡಿ ಈ ನನ್ನ ಕುಬ್ಜದ ಬಾಧೆಯನ್ನು ತೀರಿಸಿಕೊಳ್ಳುವೆನು ಪರಮಾತ್ಮ, ತೀರಿಸಿಕೊಳ್ಳುವೆನು. ಅಮ್ಮ ಅಮ್ಮ ಹಸಿವೆ ತಾಯೇ ಹಸಿವೆ ಇಡಿಯನ್ನವ ಕೊಟ್ಟು ಪ್ರಾಣವ ಉಳಿಸಮ್ಮ ತಾಯಿ ಭಿಕ್ಷೆಯ ನೀಡಮ್ಮ. ಅಮ್ಮ ಕಟ್ಟಿಕೊಳ್ಳಿ ತಾಯಿ. ಅಮ್ಮ ತಾಯಿ, ಏನು ಮಾಡಲಿ? ನನಗಾದರೂ ಹಸಿವಿನ ಬಾಧೆಯು ಬಾಧಿಸುತ್ತಿರುವುದಲ್ಲ ಪರಮಾತ್ಮ, ಬಾಧಿಸುತ್ತಿರುವುದಲ್ಲ. ಏನು ಮಾಡಲಿ? ಅದೋ ಅದೋ ಮುಂದೆ ಒಂದು ಸ್ಮಶಾನವು ಕಾಣುತ್ತಿರುವುದು. ಆ ಸ್ಮಶಾನಕ್ಕೆ ಹೋಗಿ ಎಡದ ಮೇಲೆ ಬಿದ್ದಿರುವ ಹಣ್ಣು ಕಾಳುಗಳನ್ನು ತಿಂದು ಈ ನನ್ನ ಹಸುವಿನ ಬಾಧೆಯನ್ನು ತೀರಿಸಿಕೊಳ್ಳುವನು ಪರಮಾತ್ಮ. ಶನಿದೇವ, ಏನು ಮಾಡಲಿ? ರಾಜಾದಿರಾಜನಾದ ನಾನು ಪರಮಾತ್ಮ, ರಾಜಾದಿರಾಜನಾದ ನಾನು ಈ ದಿವಸ ಈ ಎಡದ ಮೇಲೆ ಬಿದ್ದಿರುವ ಹಣ್ಣು ಕಾಯಿಗಳನ್ನು ತಿನ್ನುವಂತೆ ಮಾಡಿದೆಯ ಪರಮಾತ್ಮ. ಶನಿದೇವ, ನೀನು ಎಷ್ಟೇ ಕಷ್ಟವನ್ನು ಕೊಟ್ಟರು ಪರಮಾತ್ಮ, ನೀನು ಎಷ್ಟೇ ಕಷ್ಟವನ್ನು ಕೊಟ್ಟರು ಪರಮಾತ್ಮ, ನಾನು ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಪರಮಾತ್ಮ. ಇರಲಿ, ಶಿವ ಶಿವ ಘೋರ ಮಸಾನದೇ ಪರಮಾತ್ಮ. ಶಿವ ಶಿವ ಘೋರ ಮಸಾನದೇ
ಏನು ಮಾಡಲಿ ಶನಿದೇವ? ಎಲ್ಲಿ ನೋಡಿದರು ಎಳೆಗಳ ರಾಜಿಯನ್ನು ಕಿರುವುದಲ್ಲ ಪರಮಾತ್ಮ. ಸರಿದೇವ, ಪೀಡೆ ಪಿಚಾದಿಗಳು ಮೋರ್ಗರಿಯುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ಏನಿದ್ದರೇನು ನನಗೆ ಭಯವೇ ಇರಲಿ. ಈ ಏಣದ ಮೇಲೆ ಬಿದ್ದಿರುವ ಹಣ್ಣು ಕಾಯಿಗಳನ್ನು ತೆಗೆದುಕೊಂಡು ಈ ನನ್ನ ಹಸಿವಿನ ಬಾಧೆಯನ್ನು ತೀರಿಸಿಕೊಳ್ಳುವನು ಪರಮಾತ್ಮ, ತೀರಿಸಿಕೊಳ್ಳುವನು. ಓ ಅಮಾಸ, ಏನ ಬಡ್ಡಿ ಮಗ ನೀನು ಆಗ್ಲೇ ಮುಂದಾಗೆ ಬಂದ್ಬಿಟ್ಟಿದ್ಯಲ್ಲ. ಏ ಪೌರ್ಣಮಿ, ಬಡ್ಡಿ ಮಗನೇ, ನಾನ್ಕಿಂತ ಮುಂಚೆ ಬಂದಿರೋ ಬಡ್ಡಿ ಮಗ ನೀನು. ನನ್ನೇ ಮುಂದೆ ಬಂದಿದ್ದೀನಿ ಅಂತ ಹೇಳ್ತೀಯಲ್ಲ. ಏ ಅಮಾಸ, ಏನ್ಲ ಹಾ ಹಲ ಕಳ ಅಮಾಸ, ಏನು ಈ ಹೆಣದ ರಾಶಿಗಳು ಎಲ್ಲಿ ನೋಡ್ರು ರಾಶಿನೇ ರಾಶಿ ಅಲ್ಲೋ. ಕಣ ಬಡ್ಡಿ ಮಗನೇ, ಅಲ್ಲ ಕಣ ಬಡ್ಡಿ ಮಗನೇ, ನಾನು ತುಮಕೂರು ಸಂತೆ ಒಂದ್ ವಾರ ಆಯ್ತು. ನನ್ಕಿಂತ ಮುಂಚೆ ಬಂದಿರೋ ಬಡ್ಡಿ ಮಗ ನೀನು. ಲೇ ಏನ್ ಮಾಡ್ಲಿ? ಲೇ ನೀನು ತುಮಕೂರು ಸಂತೆಗೆ ಹೋದ್ರೆ ನಾನು ಮಾರಿ ಸಂತೆಗೆ ಹೋಗಿದೆ ಕಳ. ಹಂಗಿದ್ಮೇಲೆ ಈ ಮಸಾಣದಲ್ಲಿರೋ ಹಣ್ಣು ಕಾಯಿ ಬಟ್ಟೆ ಬರೆಯಲ್ಲ ಯಾರಲ್ಲ ತಗೊಂಡರು? ಲೇ ಅಮಾಸೆ, ಒಂದು ವಾರದಿಂದ ನೀನು ಬರಲಿಲ್ಲ, ಒಂದು ವಾರದಿಂದ ನಾನು ಬರಲಿಲ್ಲ. ಯಾರೋ ಹೈನಾತಿ ಕಳ್ಳ ಸೇರ್ಕೊಂಡ್ರ ಕಳ್ಳ. ನೋಡ್ಲೇಬೇಕಲ್ಲ ಪೌರ್ಣಮಿಲೆ, ಆ ಕಳ್ಳ ನಡಿಲೇಬೇಕಲ್ಲ. ಲೇ ಅಮಾಸೆ, ಏನ ಈ ಎಣ್ಣದ ವಾಸನೆ ತಡೆ ಕಾಯ್ತಾ ಇಲ್ಲ ಕಳ್ಳಲು. ಕಳ್ಳ ಪೌರ್ಣಮಿ, ನನ್ನ ಕೈಲು ಈ ಅಮಾದಿ ವಾಸನೆ ತಡೆಯಕ್ಕಾಯ್ತಾ ಇಲ್ಲ ಕಳ್ಳ ಪೌರ್ಣಮಿ. ಎಲ್ಲ ಮಾಡೋದು ಅಮಾಸೆ. ಏನಾರ ಮಡಗಿದೇನ ಬಡ್ಡಿ ಮಗ, ಐನಾತಿ ಬಡ್ಡಿ ಮಗ, ನೀನ್ ಕೇಳ್ಸಿ ಅಂತ ನಂಗೆ ಗೊತ್ಕೊಳ್ಳ ತಂದಿದ್ದೀರಿ ಲೋ. ಮತ್ತೆ ಈಗ ಕುತ್ಕೊಳ್ಳ ತಗೋಬತ್ತೀನಿ ತಡಿಲ ಅವಶ್ಯ. ಸರ್ರೆ ಅಮಾಸ, ಹೇಳ ಪೌರ್ಣಮಿ, ನೀನ್ ಬಡ್ಡಿ ಮಗ ನೀನು. ಇದ್ರಲ್ಲಿ ಬಹಳ ಇಸುಮ ಕಳ್ಳ, ಇದ್ರಲ್ಲಿ ಬಹಳ ಇಸುಮ. ಅಲ್ಲ ಕಳ್ಳ ಬಡ್ಡಿ ಮನೆ ಲೋಟ ಇಲ್ಲೋ. ಲೇ ಲೋಟ ಅಲ್ಲ ಕಣ, ನೀನೊಂದ್ ತಟ್ಟು ಕುಡ್ಕೊಂಡು ನಾನೊಂದ್ ತಟ್ಟು ಕುಡ್ಕೋತೀನಿ. ತೆಗೆ ಮುಚ್ಚೋಣ. ಹಾ ತಗೊಳ ತಗೊಳ ತಗೊಳ, ಹಾಕ್ಲ ಹೊಸಿ ಹೊಸಿಲಿ ಎಣ್ಗಳೆಲ್ಲ ಉಳ್ದಾಕ್ಬೇಕು. ರಾಶಿ ಬೇಜಾನ್ ಬಿದ್ದದೆ, ಜನ ಒಟ್ಟಾಡ್ಸ್ಕೊಂಡಿದ್ದಾರೆ. ಕುಡಿಯ ನಮ್ಮವ್ವ ಕೊಡ್ಲ ಅಮಾಸ, ತಾಯಿ ನಮ್ಮವ್ವ. ಬಡ್ಡಿ ಮನೆ ಎಣ ಉಣ್ಬೇಕು, ಹೊಸಿ ಕುಡಿಯೋ, ಆಮೇಲೆ ಕುಡ್ಬಿಟ್ಟು ಉಳ್ಳೋಗ್ಬಿಟ್ಟಿ ಜನ ಬೈತಾರೆ. ಏ ಅಮಾಸೆ, ಯಾಕೋ ಏನು ಕಾಣ್ತಾ ಇಲ್ವಲ್ಲ ಹೆಂಗ್ಲ? ಮತ್ತೆ ಆಗ್ಲಿಲ್ಲ ತಾಯಿ ನಮ್ಮವ್ವ. ಕಮ್ಮಿ ಕುಡಿಯೋ ಅಮಾಸೆ, ಯಾಕೋ ಆಕಾಶನ ಘರ ಘರ್ರ ತಿರ್ತದ ಕಳ್ಳ ಅಮಾಸೆ. ಓಕಳ ಪೌರ್ಣಮಿ, ಈ ಭೂಮಿ ಆಕಾಶನೇ ರೋಂಡ್ ಹೊಡಿತದ ಕಳ್ಳ. ಏನ ಮಾಡೋದೀಗ? ಏನ ಮಾಡೋದು? ಈ ನಮ್ಮವ್ವ ಎಲ್ಲ ಮುನ್ನ ಒಂದ್ಸಾರಿ ಕೂಡಿಸ್ಬಿಡ್ಬೇಕಲ್ಲ. ಎದೋಳ ಎತ್ತೋ ಅಂದ್ರೆ ಎತ್ತೇವಲ್ಲ. ಏನ್ ಚಂದ ಕಾಣಿಸ್ತಾನೆ ಎಲ್ಲ ಮದವ, ನಾನು ನೀನು ಬೇರೆಕೊಂಡ್ರೆ ಎಂತ ಮದ್ವ, ಎಂತ ಮದ್ವ. ನಾನು
ಅವಶ್ಯ ಲೇ ಪೌರ್ಣಮಿ ಆ ಕಳ್ಳನ್ನ ಹಿಡಿಬೇಕು ಅಂದ್ರೆ ಆ ಚರ್ಚಿ ಗಿಡದಲ್ಲಿ ನೀನ್ ಕುತ್ಕೊಬಿಡ್ಲ ಕೂಗಳ ಪೌರ್ಣಮಿ ಈ ತುಂಬೆ ಗಿಡದ ಬಗ್ಗೆ ನಾನ್ ಕುತ್ಕೊಬಿಡ್ತೀನಿ ಕೂಗಳ ಕೂತ್ಕೊಳ್ಳ ಪೌರ್ಣಮಿ ಪರಮಾತ್ಮ, ರಾಜಾದಿರಾಜನಾದ ನಾನು ಈ ದಿವಸ ಈ ಏಳನೇ ಹೇಳ ಬಿದ್ದಿರುವ ಶನಿದೇವ, ಈ ಏಳನೇ ಹೇಳ ಬಿದ್ದಿರುವ ಹಣ್ಣು ಕಾಯಿಗಳನ್ನು ತಿನ್ನುವಂತೆ ಮಾಡಿದೆಯ ಪರಮಾತ್ಮ. ಶನಿದೇವ, ಇನ್ನು ಎಂತಹ ಕಷ್ಟವನ್ನು ಕೊಡಬೇಕೆಂದಿರುವೆಯೋ ಅಂತಹ ಕಷ್ಟವನ್ನೆಲ್ಲ ಕೊಡು ಪರಮಾತ್ಮ. ನೋಡ್ಲ ಅಂತ ಕೈಯ ಸಿಕ್ಬಿಟ್ಟೆ ಪೌರ್ಣಮಿ ನಾನೇ ತಗೊಳ್ಳಿಲ್ಲ ಹೊಡೆಯಬೇಡಿ ಸ್ವಾಮಿ, ಮಡ್ಲ ಅವಶ್ಯ ಹೊಡೆಯಬೇಡಿ, ಹೊಡೆಯಬೇಡಿ ಸ್ವಾಮಿ. ಸ್ವಾಮಿ, ಸ್ವಾಮಿ, ಹೊಡೆಯಬೇಡಿ ಸ್ವಾಮಿ, ಹೊಡೆಯಬೇಡಿ. ನಾನು ಕಳ್ಳತನವನ್ನು ಮಾಡಲಿಲ್ಲ ಸ್ವಾಮಿ. ಸ್ವಾಮಿ, ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಸ್ವಾಮಿ. ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಈ ಹೊಲದ ಮೇಲೆ ಬಿಟ್ಟಿರುವ ಹಣ್ಣು ಕಾಯಿಗಳನ್ನು ತೆಗೆದು ಈ ನನ್ನ ಹಸುವಿನ ಬಾಧೆಯನ್ನು ತೀರಿಸಿಕೊಂಡನು ಸ್ವಾಮಿ, ತೀರಿಸಿಕೊಂಡನು. ಕತ್ಲೆ ಆಗ್ಬಿಟ್ಟಿದೆ, ಕತ್ಲೆ ಆಗದೆ ಮನೆಗೆ ಹೋಗೋದೇ ಬೇಡ, ಬೇಡ, ಇಲ್ಲ ಕಡಲ ವಿಚಾರಿಸ್ಕೊಳ್ಳೋಣ. ನಮ್ಮ ಹೆಸರು ಕುರುಬುರ್ ಬೀರಪ್ಪ ಅಂತ. ನಮ್ಮ ಕಸಬು ಕುರಿ ಮೇಯಿಸೋದು, ತುಟ್ಟ ಹೊಡೆಯೋದು, ಕಂಬಳಿ ಎಳೆಯೋದು. ಇಷ್ಟೇ ಸ್ವಾಮಿ ನಮ್ಮ ಕೆಲಸ, ಇಷ್ಟೇ ಸ್ವಾಮಿ.
ನಮ್ಮ ಹತ್ರ ಇರೋದು 300 ಕುರಿ ಸ್ವಾಮಿ, 300 ಕುರಿ. ಇಲ್ಲ ಸ್ವಾಮಿ, ಮರುವಾಯ್ತು ಮರುವು. ನಮ್ಮ ಹತ್ರ ಇರೋದು 2 ಕರೆ ಕುರಿ, 1 ಬಿಳೆ ಮರಿ, 1 ಟಗರು ಮರಿ, 3 1 4 ಸ್ವಾಮಿ ಇರೋ 4 ಸ್ವಾಮಿ. ಇರ್ಲಿ, ಆ ಮಸಾನ್ ಕಡೆ ಕುರಿಗಳು ಬಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಬರ್ತೀನಿ. ಕುರಿಗಳು ಕಾಯುತ್ತ ಕುರುಬನು ನಾನೆಯ, ಕುರಿಗಳು ಕಾಯುತ್ತ ಕುರುಬನು ನಾನೆಯ, ಕಂಬಳಿನೆಯುವ ಕುರುಬನು ನಾನೆಯ, ಕಂಬಳಿನೆಯುವ ಕುರುಬನು ನಾನೆಯ, ಕುರಿಗಳು ಕಾಯುತ್ತ ಕುರುಬನು ನಾನೆಯ. ಓಹೋ, ಈ ಮಸಾನ್ ಕಡೆ ಯಾರೋ ಕಿತ್ಲಾರ್ದಂಗ್ ಕಾಣ್ತಾ ಇರುವಂಗದಲ್ಲ. ಯಾರಿರ್ಬೋದು? ಈ ಅಮಾದೆ ಪೌರ್ಣಮಿನೇ ಇರಬಹುದು. ಎಲ್ಲೋ ಮಕ್ಕಳು ಕುಡ್ದ್ಬಿಟ್ಟವ್ರು, ಚೆನ್ನಾಗೆ ಕಿತ್ಲಾಟಕ್ಕೆ ಬಿದ್ಬಿಟ್ಟವ್ರೆ. ಸ್ವಲ್ಪ ನೋಡ್ಕೊಂಡು ಬರ್ತೀನಿ ರೀ. ಪತ್ತೇನಿ ತಾಳು ತಾಳ್ರಲ್ಲ, ಬಡ್ಡಿ ಮಕ್ಕಳ ಪತ್ತೇನಿ ತಾಳು ತಾಳ್ರಲ್ಲ. ಬತ್ತೇನಿ ತಾಳು ತಾಳ್ರಲ್ಲ, ಬಡ್ಡಿ ಮಕ್ಕಳ ಪತ್ತೇನಿ ತಾಳು ತಾಳ್ರಲ್ಲ. ಸಿಕ್ಕಾನ ಎಂದಾಯ್ತು, ಅದಕ್ಕೂ ಬಂದಾಯ್ತು. ಸಿಕ್ಕಾನ ಎಂದಾಯ್ತು, ಅದಕ್ಕೂ ಬಂದಾಯ್ತು. ಬತ್ತೇನಿ ತಾಳು ತಾಳ್ರಲ್ಲ, ಬಡ್ಡಿ ಮಕ್ಕಳ ಪತ್ತೇನಿ ತಾಳು ತಾಳ್ರಲ್ಲ. ಪರಮಾತ್ಮ, ಏಯ್ 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 ಬಡ್ಡಿ ಮಕ್ಕಳ, ಈ ಅಮಾವಾಸ್ಯೆ ಪೌರ್ಣಮಿ ಯಾಕೆ ಹೊಡಿತಾ ಇದ್ದೀರಿ? ಯಾಕೆ ಹೊಡಿತಾ ಇದ್ದೀರಿ? ಇರೋ ಸ್ವಲ್ಪ ಇರೋ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಇರೋ. ಅದೇನ್ ಹೇಳ್ರ ವಸಿಯ? ನೀನು ಏಯ್ ಅದೇನ್ ಹೇಳ್ರ? ಕುಂದ್ಬಿಟ್ಟು ಹೆಂಗ್ ಬಾಳ್ತಿರಲ್ಲ ಎಲ್ ಬಿಟ್ಟಿರಲ್ಲ? ನಿನ್ಗೆ ಯಾಕೆ ಬಂದ ನಿಂಗೆ? ಏ ಅದೇನ್ ಹೇಳ್ರ ಬಡ್ಡಿ ಮಕ್ಕಳ? ನೀನು ಯಾವ್ಯಾವ ನ್ಯಾಯ ಮಾಡಿದೀಯ ಅಂತ ಈಗ ಬಂದಿದೀಯ? ಅಲ್ಲ ಕಾಡ್ರಲ್ಲ, ಇದೇನಲ್ಲ ಹೆಂಗ್ ಹೇಳ್ತಾ ಇದ್ದೀರಿ? ನಾನು ಹೇಳೋರು ನ್ಯಾಯ ಮಾಡ್ದವ್ರನ್ನಲ್ಲವೇನಿಲ್ಲ. ಅದೇನ್ ಹೇಳ್ರಲ್ಲ ಅವತ್ತು? ಯಾವ ನ್ಯಾಯ ಮಾಡಿದ್ದೀವಿ ನೀನು? ಏ ಅಮಾವಾಸ್ಯೆ ಪೌರ್ಣಮಿ ಮೊನ್ನೆ ನಿಮ್ಮಪ್ಪ ನಿಮ್ಮಮ್ಮ ಕಿತ್ಲಾರ್ದಾಗ ನಾನೇ ಅಲ್ವೇನ್ಲ ನ್ಯಾಯ ಮಾಡ್ದೋ? ಆಮೇಲೆ ಇನ್ಯಾವ ನ್ಯಾಯ ಮಾಡಿದ್ವಿ? ಏ ಪೌರ್ಣಮಿ ಮೊನ್ನೆ ನೀನು ನಿನ್ನ ಹೆಂಡ್ರ ಕಿತ್ಲಾರ್ದಾಗ ನಾನೇ ಅಲ್ವೇನ್ಲ ನ್ಯಾಯ ಮಾಡ್ದೋ? ಅದಪ್ಪ ನ್ಯಾಯ ಅಂದ್ರೆ ನ್ಯಾಯ. ಈ ಮಸೇನ ಯಾರಿಗೆ ಸೇರ್ಬೇಕು? ಅಲ್ಲ ಕಾಣ್ರಲ್ಲ, ಇನ್ಯಾರಿಗೋ ಸೇರ್ಬೇಕು, ನಿಮ್ ತಾತನ್ಗೆ ಸೇರ್ಬೇಕಲ್ವೇನ್ರೋ? ಹೇಳ. ನಮ್ ತತ್ತ ಹೋದ್ಮೇಲೆ ಇನ್ಯಾರ್ಗಯ್ಯ ಸೇರ್ಬೇಕು? ಅಲ್ಲ ಕಾಣ್ರೋ, ನಿಮ್ ತಾತ ಹೋದ್ಮೇಲೆ ಇನ್ಯಾರಿಗೋ ಸೇರ್ಬೇಕು, ನಿಮ್ಮಪ್ಪನಿಗೆ ಸೇರ್ಬೇಕಲ್ವೇನ್ರೋ? ಹಂಗ ಬದ್ದರಿಗೆ ನಮ್ಮಪ್ಪ ಸೇರ್ಬೇಕು. ಏ ಅಮಾಸೆ, ನಿಮ್ಮಪ್ಪ ಹೋದ್ಮೇಲೆ ಇನ್ಯಾರಿಗೋ ಸೇರ್ಬೇಕು, ನಿಮ್ಗೆ ಸೇರ್ಬೇಕು ಕಾಣ್ರೋ? ತತ್ತ ನ್ಯಾಯ ಅಂದ್ರೆ ನ್ಯಾಯ. ಅಂದರೆ ಈ ಮಸಾಣದಾಗೆ ಎಳಿನ ಮೇಲಿರೋ ದುಡ್ಡು ಕಾಸು ಅಕ್ಕಿ ಎಲ್ಲ ಕತ್ಕೊಂಡ್ಬಿಟ್ಟವ್ರಲ್ಲಿ ಕೊಡ್ಸ್ಬಿಡಿ ಅನ್ನೋ ಮಸ್ತನ. ಕೊಡ್ತೀನಿ ಇರ್ರ ಏ ಮಾಮಸೆ, ಏ ಪೌರ್ಣಮಿ ಇರ್ರ, ಕೊಡ್ತೀನಿ ಇರ್ರ. ಅಯ್ಯ ಸ್ವಾಮಿ, ಅಯ್ಯ, ಅವರ ವಸ್ತುಗಳನ್ನ ಅವ್ರಿಗೆ ಕೊಟ್ಟಿಬಿಡಯ್ಯ. ಸ್ವಾಮಿ, ಇದೋ ಸ್ವಾಮಿ, ತೆಗೆದುಕೊಳ್ಳುವರಾಗಿ ಸ್ವಾಮಿ. ಏಯ್ ಈಸ್ಕೊಡ್ರ, ಏ ಅಮಾಸೆ ಪೌರ್ಣಮಿ ಈಸ್ಕೊಡ್ರ. ಏ ಅಮಾಸೆ, ಸಮಸ್ಯೆ ಅಪ್ಪ ಅಂದ್ರು ಒಂದೇ, ಅವ್ವ ಅಂದ್ರು ಒಂದೇ. ಈಸ್ಕೊಳ ನೀನೆ, ಈಸ್ಕೊಳ ದಂಡ ದಸ್ಕೂಡ ಬಿದ್ರೆ ಈಸ್ಕೊಳ. ನಡೀಲ ಹೋರ ಹಚ್ಕೋರ, ಹೋರ ಹೋರ ಹೋರ. ಯಾವ ದೇಶವೋ ನಿನ್ನದು, ಯಾವ
ದೇಶವು ಯಾವುದು? ಈ ಪಾಪಿಗಳ ಕೈಗೆ ನಿನ್ನ ಕೈಯ ಸಿಕ್ಕಿದ್ದೆ. ಸ್ವಾಮಿ, ಯಾರಾದರೇನು ಸ್ವಾಮಿ? ಆರಾದೊರೆ ನಾನು ಸ್ವಾಮಿ. ಅಯ್ಯ, ಆರಾದೊರೆ ನಾನು ನಿಮ್ಮ ಜೊತೆ ಸ್ವಾಮಿ. ನಾನು ಪರದೇಶಿಯೋ ಸ್ವಾಮಿ. ಅಯ್ಯ, ಸ್ವಾಮಿ, ಏನು ಸ್ವಾಮಿ? ನಾನೊಬ್ಬ ಪರದೇಶಿ ಸ್ವಾಮಿ, ಪರದೇಶಿಯು. ಅಯ್ಯ, ಸ್ವಾಮಿ, ಈ ಹಸುವಿನ ಬಾಧೆಯನ್ನು ತಾಳಲಾರದೆ ಈ ಹೆಣದ ಮೇಲೆ ಬಿದ್ದಿರುವ ಹಣ್ಣು ಕಾಯಿಗಳನ್ನು ತಿಂದು ಈ ನನ್ನ ಕುಬ್ಸದ ಬಾಧೆಯನ್ನು ತೀರಿಸಿಕೊಳ್ಳುತ್ತಿದ್ದೆನು ಸ್ವಾಮಿ. ಯಾರಾದರೇನು ಸ್ವಾಮಿ? ಅಯ್ಯ, ಸ್ವಾಮಿ, ಆಗಿದ್ದ ಮೇಲೆ ನಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಇರುವೆಯಾ? ಸ್ವಾಮಿ, ಕಷ್ಟ ಕಾಲದಲ್ಲಿ ಕಾಪಾಡುವ ತಂದೆ ತಾಯಿಗಳನ್ನು ಭಾವಿಸುತ್ತೇನೆ ಸ್ವಾಮಿ, ಭಾವಿಸುತ್ತೇನೆ. ಅಯ್ಯ. ಸ್ವಾಮಿ, ಹೊಟ್ಟೆಗೂ ಬಟ್ಟೆಗೂ ಕೊಟ್ಟರೆ ಶಿರಸ ವಹಿಸಿ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡುವೆನು ಸ್ವಾಮಿ, ಮಾಡುವೆನು. ಅಯ್ಯ, ಸ್ವಾಮಿ, ನಮ್ಮ ಮನೆಯಲ್ಲಿ ಕುರಿಗಳನ್ನು ಮೇಯಿಸಬೇಕು, ತಿಳಿಯಿತಾ? ಹಾಗೆ ಆಗಲಿ ಸ್ವಾಮಿ. ಕುರಿ ಕಪ್ಟವನ್ನು ಹೊಡೆಯಬೇಕು, ತಿಳಿಯಿತಾ? ತಿಳಿಯಿತು ಸ್ವಾಮಿ, ಕುರಿ ಕಂಬಳಿಯನ್ನು ನೇಯಬೇಕು, ತಿಳಿಯಿತಾ? ತಿಳಿಯಿತು ಸ್ವಾಮಿ, ಇನ್ನು ಅನೇಕ ಕೆಲಸಗಳನ್ನು ಮಾಡಬೇಕು, ತಿಳಿಯಿತಾ? ತಿಳಿಯಿತು ಸ್ವಾಮಿ, ತಿಳಿಯಿತು. ಹಾಗಾದರೆ ತೆಗೆದುಕೋ ಈ ದೊಣ್ಣೆಯನ್ನು, ಕೊಡುವರಾಗಿ ಸ್ವಾಮಿ, ಕೊಡುವರಾಗಿ. ತೆಗೆದುಕೋ ಈ ಕಂಬಳಿಯನ್ನು. ಕೊಡುವರಾಗಿ ಸ್ವಾಮಿ, ಕೊಡುವರಾಗಿ. ಅಯ್ಯ, ಸ್ವಾಮಿ, ಇಂದಿನಿಂದ ನಿನಗೆ ಗೊರವ ಎಂಬ ನಮ್ಮ ನಾಮಕರಣವನ್ನು ಮಾಡಿರುವೆನು. ಹಾಗೆ ಆಗಲಿ ಸ್ವಾಮಿ. ಅಯ್ಯ, ರಾಮಸಾತ್ರಿಯ ತೋಟದ ಪಕ್ಕದಲ್ಲಿ ಕುರಿಗಳನ್ನು ಬಿಟ್ಟಿದ್ದೇನು, ಜೋಪಾನಾಗಿ ಮೇಯಿಸಿಕೊಂಡು ಬರೆಯಬೇಕು, ತಿಳಿ? ಹಾಗೆ ಆಗಲಿ ಸ್ವಾಮಿ. ಅಯ್ಯ, ನಿನಗೆ ಒಪ್ಪತ್ತು ಊಟವನ್ನು ಕೊಡುವೆನು, ತಿಳಿಯಿತೋ? ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ನಾನಿನ್ನು ಬರಲೆ ಸ್ವಾಮಿ, ಹೋಗಿ ಬನ್ನಿ ಸ್ವಾಮಿ, ಹೋಗಿ ಬನ್ನಿ. ನಿಮಗೆ ದೇವರು ಒಳ್ಳೆಯದನ್ನು ಮಾಡಲಿ. ಹೋಗಿ ಬನ್ನಿ ಸ್ವಾಮಿ, ಹೋಗಿ ಬನ್ನಿ. ಆ ಪರಮಾತ್ಮ ಶನಿದೇವ, ರಾಜಾದಿರಾಜನಾದ ನಾನು ನನ್ನ ರಾಜ್ಯದಲ್ಲಿ ವಜ್ರ ವೈದುರ್ಯ ಗೋದಾನಗಳನ್ನು ಕೊಡಬೇಕಾದ ನಾನು ಈ ದಿವಸ ಈ ರಾಮ ಶಾಸ್ತ್ರಿಯ ಮನೆಯಲ್ಲಿ, ಕುರುಬರ ಬೀರಪ್ಪರ ಮನೆಯಲ್ಲಿ ಕುರಿಗಳನ್ನು ಮೇಯಿಸುವಂತೆ ಮಾಡಿದೆ ಆ ಪರಮಾತ್ಮ. ಶನಿದೇವ, ಇನ್ನು ಎಷ್ಟು ಸತ್ಯ ಪರೀಕ್ಷೆಯನ್ನು ಮಾಡಬೇಕೆಂದಿರೆ ಪರಮಾತ್ಮ, ಇನ್ನು ಎಷ್ಟು ಸತ್ಯ ಪರೀಕ್ಷೆಯನ್ನು ಮಾಡಬೇಕೆಂದಿರುವೆ ಅಷ್ಟು ಸತ್ಯ ಪರೀಕ್ಷೆಯನ್ನೆಲ್ಲ ಮಾಡು ಪರಮಾತ್ಮ. ನೀನು ಎಷ್ಟೇ ಸತ್ಯ ಪರೀಕ್ಷೆಯನ್ನು ಮಾಡಿದರೂ ನಾನು ಸತ್ಯವನ್ನು ಮಾತ್ರ ಬಿಡುವುದಿಲ್ಲ ಪರಮಾತ್ಮ. ನಿನ್ನ ಜ್ಞಾನವನ್ನು ಮಾಡುತ್ತಾ ಕುರಿಗಳನ್ನು ಮೇಯಿಸಿಕೊಂಡು ಹೋಗುವನು ಪರಮಾತ್ಮ, ಹೋಗುವನು. ಕಾಪಾಡು ತಂದೆ, ಕಾಪಾಡು.
ಜಾಗೃತಿಯಾಗಿ ಬರಲು ಕಾರಣವೇನಮ್ಮ? ಅಣ್ಣ ಅಣ್ಣ, ನಿಮ್ಮ ಮನೆಯ ಹಣ್ಣದ ಋಣವು ನನ್ನ ಹೃದಯದಲ್ಲಿ ಯಥೇಚ್ಛವಾಗಿ ಬಾಧಿಸುತ್ತಿರುವುದು ಅಣ್ಣ. ಆದ ಕಾರಣ ನನ್ನನ್ನು ಯಾರಿಗಾದರೂ ವಿಕ್ರಯಿಸಿ ಬಂದ ಹಣದಿಂದ ನನ್ನನ್ನು ಋಣಮುಕ್ತಳನ್ನಾಗಿ ಮಾಡಿ. ಅಮ್ಮ, ನೀನು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯಂತೆಯೇ ಇದ್ದೆ. ಇದರಲ್ಲಿ ನಾನು ಮಾಡಿದ ಅಪರಾಧವೇನು ತಾಯೇ? ಅಣ್ಣ, ಏನಾದರಾಗಲಿ ಅಣ್ಣ, ನಾನಿಂದ ಒಂದು ಕ್ಷಣವೂ ಕೂಡ ನಿಮ್ಮ ಮನೆಯಲ್ಲಿ ಇರಲಾರೆ. ಅಮ್ಮ, ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ತಾಯಿ, ಊಟವನ್ನು ಮಾಡಿಕೊಂಡು ಬಟ್ಟೆಯನ್ನು ತೊಟ್ಟಿಕೊಂಡು ಸಿದ್ಧಳಾಗೋ ತಾಯಿ, ಹೋಗೋಣ. ಹಾಗೆ ಆಗಲಿ ಅಣ್ಣ. ಅಣ್ಣ, ಅಮ್ಮ, ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲ. ಊಟವನ್ನು ಮಾಡಿಕೊಂಡು ಬಟ್ಟೆಯನ್ನು ತೊಟ್ಟುಕೊಂಡು ಸಿದ್ಧಳಾಗೋ ತಾಯಿ, ಹೋಗೋಣ. ಹಾಗೆ ಆಗಲಿ ಅಣ್ಣ. ಬೈದು ಮರುವೇನು ನಾರಿ ಮಣಿಯ ಕೊಂಡುಕೊಳ್ಳಿ ಪುರ ಜನರೇ. ಮರುವೇನು ನಾರಿ ಮಣಿಯ ಕೊಂಡುಕೊಳ್ಳಿ ಪುರ ಜನರೇ. ಅಯ್ಯ ಪುರದ ಪುಣ್ಯಾತ್ಮರೇ, ನನ್ನ ನಾರಿ ಮಗಳನ್ನು ಮಾರುತ್ತಿರು. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಮುಂದಕ್ಕೆ ಬರುವವರೇ. ಅಮ್ಮ, ಈ ಪುರದಲ್ಲಿ ನಿನ್ನನ್ನು ಕೊಂಡುಕೊಳ್ಳುವವರು ಯಾರೂ ಇಲ್ಲ. ಮುಂದೆ ಕಾಣುವ ಪಟ್ಟಣಕ್ಕೆ ಹೋಗೋಣ, ನಡೆ ತಾಯೇ. ಹಾಗೆ ಮದನಾಂತಕ ಶೂಲಪಾಣಿ ಚಾಣೇಶ ಗಿರಿದೇಶ ಮಹೇಶ ಶಂಭೋ ಏ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೇ ಗೀರಾಜಿನಾಥ ಗಿರೀಶ ಜಾಪ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ
ನನಗೆ ಒಬ್ಬ ದಾಸಿಯೂ ಬೇಕಾಗಿರೋಳು. ಪರಮಾತ್ಮ, ಎಲ್ಲಿಯಾದರೂ ಒಬ್ಬ ದಾಸಿಯನ್ನು ಕರುಣಿಸು ಪರಮಾತ್ಮ, ಕರುಣಿಸು ಪರಮಾತ್ಮ. ಈ ಊರೆಲ್ಲ ತಿರುಗಿ ನೋಡಿದರೂ ಯಾರೂ ಸಿಕ್ಕಲಿಲ್ಲ. ಮುಂದಿನ ಊರಿಗೆ ಹೋಗಿ ನೋಡುತ್ತೇನೆ. ಪುರದ ಪುಣ್ಯಾತ್ಮರೇ, ನನ್ನ ನಾರಿ ಮಗಳನ್ನು ಮಾರುತ್ತಿರು. ಯಾರಾದರೂ ಕೊಂಡುಕೊಳ್ಳುವವರಿದ್ದರೆ ಮುಂದಕ್ಕೆ ಬರುವವರಾಗಿ. ನನ್ನ ಮಗಳನ್ನು ಮಾರುತ್ತೇನೆಂದು ಸಾರ್ಥ ಬರ್ತೀನಲ್ಲ, ಹತ್ತಿರ ಹೋಗಿ ವಿಚಾರಿಸಿ ನೋಡುತ್ತೇನೆ. ಅಯ್ಯ, ನೀನು ಯಾರು? ನಿನಗೆ ನಿನ್ನ ಮಗಳನ್ನು ಏತಕ್ಕಾಗಿ ಮಾರುತ್ತಿರುವೆಯಾ? ನಿನಗೇನೆಯ ಕೇಳು ಬಂದಿರುವುದು? ಸ್ವಾಮಿ, ಸದ್ಯದಲ್ಲಿ ಆ ವಿಚಾರವನ್ನು ಕೇಳಬೇಡಿ. ಸದ್ಯದಲ್ಲಿ ನನ್ನ ನಾರಿ ಮಗಳನ್ನು ಮಾರುತ್ತಿರುವೆನು. ಅಯ್ಯ, ಹಾಗಿದ್ದ ಪಕ್ಷದಲ್ಲಿ ನಿನ್ನ ಮಗಳ ಬೆಲೆ ಎಷ್ಟಯ್ಯ? ಸ್ವಾಮಿ, ನನ್ನ ಮಗಳ ಬೆಲೆ 10 ವರವಾಗುವುದು ಸ್ವಾಮಿ. ಏನು 10 ವರಹವೇ? 10 ವರಹ ಎಂದರೇನು? ನಿನ್ನ ಮಗಳು ಅಂದ್ರೇನಯ್ಯ? ನಾನು ಕೊಡುವುದು 3 ವರಹ. ಇಷ್ಟವಿದ್ದಲ್ಲಿ ನಿನ್ನ ಮಗಳನ್ನು ಕೊಡು, ಇಲ್ಲವಿದ್ದರೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗಯ್ಯ. ಸ್ವಾಮಿ, ನೀವು ಕೊಡುವ 3 ವರಕ್ಕೆ ನನ್ನ ಮಗಳನ್ನು ನಾನು ಖಂಡಿತವಾಗಿಯೂ ಕೊಡುವುದಿಲ್ಲ. ಕಾಸೆ ಇಲ್ಲ, ಹೋಗು. ಆ ಮಹಾತ್ಮರು ಕೊಡುವ 3 ವರಗಳನ್ನು ತೆಗೆದುಕೊಂಡು ನನ್ನನ್ನು ಋಣಮುಕ್ತನಾಗಿ ಮಾಡಿ ಅಣ್ಣ. ಸ್ವಾಮಿ, ನನ್ನ ಮಗಳ ಮಾತಿನಂತೆ ಆ 3 ವರವನ್ನೇ ಕೊಡುವರಾಗೆ. ಅಯ್ಯ, ತೆಗೆದುಕೊಳ್ಳುವರಾಗಯ್ಯ. ಕೊಡುವರಾಗೆ 1 ವರಹ, 2 ವರಹ, 3 ವರಹ. ಅಮ್ಮ ಅಮ್ಮ, ನಾನಿನ್ನೂ ಹೋಗಿ ಬರುತ್ತೀನಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ, ಹೋಗಿ ಬನ್ನಿ. ಅಮ್ಮ, ನಿನಗೆ 3 ಮಾತನ್ನು ಹೇಳ್ತೀನಿ, ಕೇಳು ತಾಯಿ. ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಇಟ್ಟ ಮನೆಗೆ ಅನ್ಯಾಯವನ್ನು ಮಾಡಬೇಡ. ಈ ಮಾತನ್ನು ನಿನ್ನ ಮಗನಿಗೂ ಉಪದೇಶ ಮಾಡು ತಾಯಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ, ಹೋಗಿ ಬನ್ನಿ. ನಾನಿನ್ನೂ ಹೋಗಿ ಬರುತ್ತೇನೆ. ಅಮ್ಮ ಅಮ್ಮ, ತಾಯಿ, ನಮ್ಮ ಮನೆಯ ಕೆಲಸಗಳು ಹೇರಳವಾಗಿರುವುದು. ಬೇಗ ಜಾಗೃತರಾಗಿ ಬರುವಾಗ ತಾಯಿ. ಹಾಗೆ ಆಗಲಿ ಸ್ವಾಮಿ. ತಾತ, ಕುಮಾರ, ಇನ್ನು ಹೋಗಿ ಬರುವೆನು ತಾತ. ಕುಮಾರ, ನಿಮಗೆ ದೇವರು ಒಳ್ಳೆಯದು ಮಾಡಲಿ, ಹೋಗಿ ಬಾ. ತಾತ, ನಾನಿನ್ನು ಹೋಗಿ ಬರುವೆನು ತಾತ. ಹೋಗಿ ಬಾ ಕುಮಾರ, ಹೋಗಿ ಬಾ. ಅಮ್ಮ, ತಾಯಿ, ನೀನು ತಾಯಿ. ಅಮ್ಮ ದಾಸಿ, ಜಾಗೃತಿಯಾಗಿ ಬರುವಾಗ ತಾಯಿ. ನಮ್ಮ ಮನೆಯಲ್ಲಿ ಕೆಲಸಗಳು ಹೇರಳವಾಗಿರುವುದು. ಸ್ವಾಮಿ, ಅಯ್ಯ, ಸ್ವಾಮಿ, ಇನ್ನು 1 ಗಳಿಗೆಯು ನಿಮ್ಮ ಮನೆಯಲ್ಲಿ ನಾನು ಇರುವುದಿಲ್ಲ ಸ್ವಾಮಿ. ನನ್ನನ್ನು ಕಳಿಸಿಕೊಡುವರಾಗಿ ಸ್ವಾಮಿ. ಅಯ್ಯ, ನೀನು ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ದವಸ ಧಾನ್ಯಗಳು ತುಂಬಿ ತುಳ್ಕಾಡುತ್ತಿರುವುದಲ್ಲಯ್ಯ. ಇದರಲ್ಲಿ ನಾನು ಮಾಡಿದ ಅಪರಾಧವೇನಯ್ಯ? ಸ್ವಾಮಿ, ಸ್ವಾಮಿ, ಏನಾದರೂ ಆಗಲಿ ಸ್ವಾಮಿ, ನಾನು ಇನ್ನು 1 ಗಳಿಗೆಯು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ ಸ್ವಾಮಿ, ಇರುವುದಿಲ್ಲ. ಅಯ್ಯ, ಆಗಿದ್ದ ಮೇಲೆ ಕೊಡು, ದೊಣ್ಣೆಯನ್ನು ಕೊಡು. ಇದೋ ಸ್ವಾಮಿ, ತೆಗೆದುಕೊಳ್ಳುವರಾಗಿ ಸ್ವಾಮಿ. ಕೊಡು, ಕಂಬಳಿಯನ್ನು ಕೊಡು. ಇದೋ ಸ್ವಾಮಿ, ತೆಗೆದುಕೊಳ್ಳುವರಾಗಿ ಸ್ವಾಮಿ. ಅಯ್ಯ, ಸ್ವಾಮಿ, ನಾನೊಂದು ಮಾತು ಹೇಳುವನು ಕೇಳು. ಹೇಳುವರಾಗಿ ಸ್ವಾಮಿ. ಅಯ್ಯ, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿದವರಿಗೆ ಅನ್ಯಾಯ ಮಾಡಬೇಡ. ಮುಂದೆ ಆ ದೇವರು ನಿನಗೆ ಒಳ್ಳೆಯದು ಮಾಡುವನು. ಹೋಗಿ ಬಾರಯ್ಯ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಸ್ವಾಮಿ. ಶಾಂತಿದಾತನೇ, ಶನಿ ದೇವನೇ, ಆ ಪರಮಾತ್ಮ, ಪಾಪಿಯಾದ ಎನ್ನ ನೀನು ಕೈಯ ಬಿಟ್ಟೆಯ. ಶಾಂತಿದಾತನೇ, ಶನಿ ದೇವನೇ, ಆಧಾರ ನೀನೆಂದು ನಿನ್ನ ನಂಬಿದೆ ದೇವಾ.
ರಾಜಮದ ಹಬ್ಬ ರಾಜಮದ ಗರ್ವದಿಂದ ನಿನ್ನ ಜರಿದೆನೋ ಯೌವನದ ಮದನಿಂದ ನಿನ್ನ ತೊರೆದೆನೋ ಆ ಪರಮಾತ್ಮ ಹಬ್ಬ ರಾಜಮದ ಗರ್ವದಿಂದ ನಿನ್ನ ಜರಿದೆನೋ ಯೌವನದ ಮದನಿಂದ ನಿನ್ನ ಜರಿದೆನೋ ನಾನು ಮಾಡಿದ ತಪ್ಪಿಗೆಂದಿಯೋ ನಾನು ಮಾಡಿದ ತಪ್ಪಿಗೆಂದಿಯೋ ಪರಮಾತ್ಮ ಬೇಗ ಬಂದು ರಚಿಸೋಯನ್ನ ಶಾಂತಿ ದಾಸನೇ ಸನಿ ದೇವನೇ ಆಧಾರ ನೀನೆಂದು ನಿನ್ನ ನಂಬಿದೆ ದೇವಾ ಹಬ್ಬ ಮಾಯದ ಹಸ್ವವ ತಂದೊನೇನೋ ಅರಣ್ಯವನ್ನು ಸೇರಿಸಿದೆ ಶಾಂತಿದಾತನೇ ಆ ಪರಮಾತ್ಮ ಮಾಯದ ಹಸ್ವವ ತಂದೊನೇನೋ ಅರಣ್ಯವನ್ನು ಸೇರಿಸಿದೆ ಶಾಂತಿದಾತನೇ ನಾನು ಮಾಡಿದ ತಪ್ಪಿಗೆಂದಿಯೋ ನಾನು ಮಾಡಿದ ತಪ್ಪಿಗೆಂದಿಯೋ ಪರಮಾತ್ಮ ಬೇಗ ಬಂದು ರಚಿಸೋಯನ ಶಾಂತಿದಾತನೇ ಸರಿ ದೇವನೇ ಆಧಾರ ನೀನೆಂದು ನಿನ್ನ ನಂಬಿದೆ ದೇವಾ ವರಮಂತ್ರಿ ಶೇಖರನೇ ವರಮಂತ್ರಿ ಶೇಖರನೇ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆ ಬೆಳೆಯುತ್ತೆ ಮಂತ್ರಿ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆ ಬೆಳೆಯುತ್ತೆ ಗೆಳೆಯ ಜನರೊಂದಿ ಎಲ್ಲ ಸೌಖ್ಯವೇ ಎಲೆಯ ಜನರೊಂದಿ ಎಲ್ಲ ಸೌಖ್ಯವೇ ಎಲೆಯ ಜನರೊಂದಿ ಎಲ್ಲ ಸೌಖ್ಯವೇ ರಾಜಬಾರ ಅದನ್ನೇ ಎಂದಿವನು ವರಮಂತ್ರಿ ಶೇಖರನೇ ಮಂತ್ರಿ ಪ್ರಭು ಸಾರ ಸುರರರು ಮೀರೆ ಮೆರೆಯುತ್ತೆ ಮಂತ್ರಿ ಪ್ರಭು ಸಾರ ಸುರರರು ಮೀರೆ
ರಾಜ್ಯದಲ್ಲಿ ಆಯಾಯ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ರಾಧಿಸುವ ಅಖಿಲ ಜನರ ರಾಜಧರ್ಮವನ್ನು ಮಹಾಪ್ರಭು ರಾಜಿಸುವ ಅಖಿಲ ಜನರ ರಾಜಧರ್ಮವನ್ನು ರಾಜ ರಾಜ ಪೂಜ ಪದ ರಾಜ ರಾಜ ಪೂಜ ಪದ ಮಾತಾಯುವ ರಾಜಿಸುವ ಅಖಿಲ ಜನರು ರಾಜ ಧರ್ಮವನ್ನು ಬೆಳೆದ ಮಹಾಪ್ರಭು ಮಂತ್ರಿ ಮಡದಿ ಮಾತೆಲ್ಲ ಸೇರಿ ಮಡದಿ ಮಾತೆಲ್ಲ ಸೇರಿ ಬಿಡದೇನೆ ಮಾತಾಯುವ ರಾಜ ರಾಜ ಪೂಜ ಪದ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳಿಂದ ಕೂಡಿ ಜನ ಎಲ್ಲ ಸೌಖ್ಯದಿಂದಿರುವರು ಮತ್ತೇನಪ್ಪಣೆ. ಬಹಳ ಸಂತೋಷವಾಯಿತು. ನಿನ್ನಂತಹ ಮಂತ್ರಿಯು ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ಸ್ವೀಕರಿಸರಾಗು. ಮಹಾಪ್ರಭು ಬೇಳೆ ಸೈನ್ಯಾದಿನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ ಮಹಾಪ್ರಭು ಒಟ್ಟಾಲಿರುತ್ತೀಯ ಒಟ್ಟಾಲಿರುತ್ತೀಯ ಮಿತ್ರ ಸೈನ್ಯರ ಮಿತ್ರರಂತೆ ಬಾಳುತ್ತಿರುವರೆ ಮಿತ್ರರಿರುತ್ತೀಯ ಶತ್ರುವಾಮರ ಮಿತ್ರರಂತೆ ಬಾಳುತ್ತಿರುವರೆ ಎತ್ತರಿಸುವ ರೀತಿಯ ಬೇಳೆ ಸೈನ್ಯಾಜಿನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಅದನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಲಾಲಿಸು ನುಡಿಯ ಬೇಡುವ ಪರಿಯ ಲೀಲೆಯಿಂದ ಸೈನ್ಯದ ಪರಿಯ ಮಹಾಪ್ರಭು ಲಾಲಿಸು ನುಡಿಯ ಬೇಡುವ ಪರಿಯ ಲೀಲೆಯಿಂದ ಸೈನ್ಯದ ಪರಿಯ ಲೀಲೆಯಿಂದ ಸೈನ್ಯದ ಪರಿಯ ಹರಿಯರ ಪರಶಿವ ಮುರಿಯಿಂದ ದುರದೋಳ್ ಹರಿಯರ ಪರಶಿವ ಮುರಿಯಿಂದ ದುರದೋಳ್ ದೊರೆಗಳ ಸೆರೆ ತಂದೋ ದೊರೆಗಳ ಸೆರೆ ತಂದೋ ವೀರೇಂದ್ರ ಪ್ರಭುವೆ ನರೇಂದ್ರ ನಿಪೋವ ನರೇಂದ್ರ ನಿಪೋವ ವೀರಾದಿ ವೀರರು ನಡೆಸುವರೆ ವೀರಾದಿ ವೀರರು ನಡೆಸುವರೆ ವೀರಾದಿ ವೀರರು ನಡೆಸುವರೆ ದೈವ ಲಾಲಿಸ ಲಾಲಿಸು ನುಡಿಯ ಬೇಡುವ ಪರಿಯ ಹಿರೆಯಿಂದ ಸೈನ್ಯದ ಪರಿಯ ಹಿರೆಯಿಂದ ಸೈನ್ಯದ ಪರಿಯ ಮಹಾಪ್ರಭು ತಿಳಿಸಿ
ಅವತರಿಸೈ ಮುರದೆ ರಾಜಾಧಿರಾಜನಂ ತೇಜಾದಿ ತೇಜನಂ ರಾಜಾಧಿರಾಜನಂ ತೇಜಾದಿ ತೇಜನಂ ಅವತರಿಸೈ ಮುರದೆ ಸತ್ಯ ಧರ್ಮದ ಸಮಾಜ ಪ್ರಜೆಗಳು ಸತ್ಯ ಧರ್ಮದ ಸಮಾಜ ಪ್ರಜೆಗಳು ಸುಖದಿ ಬಾಳುವರೈ ಸುಖದಿ ಬಾಳುವರೈ ಸುಖದಿ ಬಾಳುವರೈ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರು ಅದು ಅಲ್ಲದೆ ಸಿಂಹದಿಂದ ಖರ್ಚಿಸುತ್ತಿರುವ ಕಪ್ಪ ಕಾಣಿಕೆಯನ್ನು ತೊಂದೊಪ್ಪಿಸೋರು ಮತ್ತೆಲ್ಲ ಪಡೆ ಮಹಾಪ್ರಭು ಬಲ ಸೈನ್ಯಸ್ಥರೇ, ನಿಮ್ಮಂತ ಸೈನ್ಯಸ್ಥರು ನಮ್ಮ ರಾಜ್ಯದಲ್ಲಿರುವಾಗ ನಮಗೂ ನಮ್ಮ ರಾಜ್ಯಕ್ಕೆ ಕುಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಸ್ವೀಕರಿಸಲಾಗಿ. ಅಪ್ಪಣೆ ಮಹಾಪ್ರಭು. ಮತ್ತೆ ಸೈನ್ಯಸ್ಥರೇ, ತರ್ರೆಯಳ ಧನ್ಯನ ಧನ್ಯನಾದನು ನಾ ಈ ಪುರಗಳ ಧನ್ಯನ ಮನ್ಯನಾದನು ನಾ ಮತ್ತೆ ಸೈನ್ಯಸ್ಥರೇ, ತರ್ರೆಯಳ ಧನ್ಯನೋ ಧನ್ಯನಾದನು ನಾ ಈ ಪುರಗಳ ಮನ್ಯನೋ ಧನ್ಯನಾದನು ನಾ ಈ ಪರಿಮಂತೆಯೋ ಸೈನ್ಯ ಅಂದ್ರೆ ಸೈನ್ಯಸ್ಥರೇ, ಈ ಪರಿಮಂತೆಯೋ ಸೈನ್ಯ ಎನ್ನೆಯ ರಾಜಗೆ ಕೊರತೆ ಏನಿರುವುದೋ? ಎನ್ನೆಯ ರಾಜಗೆ ಕೊರತೆ ಏನಿರುವುದೋ? ಧರೆಯಳ ಧನ್ಯನೋ ಧನ್ಯನಾದನು ನಾ ಈ ಪುರದಳ ಧನ್ಯನೋ ಮನ್ಯನಾದನು ನಾ ಅಂದ್ರೆ ಸೈನ್ಯಸ್ಥರು, ರಾಜನು ನಾನಾದೆ ಏಕತನೆಸುದೆ ರಾಜನು ನಾನಾದೆ ಏಕತನೆಸುದೆ ರಾಜ್ಯ ಸಾಮ್ರಾಜ್ಯವೋ ನಾ ಪಡೆದೇನೋ ರಾಜ ಸಾಮ್ರಾಜ್ಯವೋ ನಾ ಪಡೆದೇನೋ ಧರೆಯಳೋ ಧನ್ಯನೋ ಧನ್ಯನಾದೆನು ನಾ ಈ ಪುರದಳೋ ಮನ್ಯನೋ ಧನ್ಯನಾದೆನು ನಾ ಮಂತ್ರಿ ಸೈನ್ಯಸ್ಥರೇ, ಮಹಾಪ್ರಭು ನಿಮ್ಮಿಬ್ಬರ ದಯೆಯಿಂದಲೂ ಆ ಶ್ರೀ ಕೃಪೆಯಿಂದಲೂ ನಾನು ಧನ್ಯನಾದೆನು. ನಿಮ್ಮ ಪೀಠವನ್ನು ಸ್ವೀಕರಿಸಲಾಗಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಸ್ಥರೇ, ಮಹಾಪ್ರಭು. ಆ ಕಳಿಂಗಪುರದ ಹತ್ತಿರದ ಮಹಾರಾಜರು ದೇಶಾಂತರವಾಗಿ ಹೋಗಿರುವಂತೆ ನಾವೀಗಲೇ ಹೋಗಿ ಅವರ ಮಂತ್ರಿಯನ್ನು ಸೆರೆ ಹೊಡೆದು ಯುದ್ಧವನ್ನು ಮಾಡಿ ಅವರ ರಾಜ್ಯವನ್ನು ವಶ ಮಾಡಿಕೊಳ್ಳೋಣ ಹೊರಡುವರಾಗಿ. ಅಪ್ಪಣೆ